ಬಣರಾಜಕೀಯ ತಾರಕಕ್ಕೇರಿ ಹೈಕಮಾಂಡ್ಗಂತೂ ಡಿನ್ನರ್ ಸಭೆಗಳ ಮುಖಾಂತರ ಡೇಂಜರಸ್ ಮೆಸೇಜ್ಗಳನ್ನ ಪಾಸ್ ಮಾಡುವಂತ ಕೆಲಸ ಎರಡೂ ಬಣದಿಂದ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬಣದವರಂತೂ ಮೇಲಿಂದ ಮೇಲೆ ಡಿನ್ನರ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಶಕ್ತಿ ಏನಿದೆ, ತಮ್ಮ ಶಾಸಕರ ಸಂಖ್ಯೆ ಯಾವ ರೀತಿಯಾಗಿದೆ, ನಮ್ಮ ನಿರ್ಧಾರಗಳೇನು, ನಿಲುವುಗಳೇನು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದೇ ಆದ್ರೆ ನಾವೇನೇನೆಲ್ಲ ಮಾಡಬಹುದು ಅನ್ನುವಂಥ ಥ್ರೆಟ್ ಅನ್ನ ಪಾಸ್ ಮಾಡುವ ರೀತಿ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ ಜೋರಾಗ್ತಾನೆ ಹೋಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್. ಅಧಿವೇಶನದ ಸಂದರ್ಭದಲ್ಲಿ ಬೇಡ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗೋಗ್ತಾ ಇದೆ. ಸಚಿವ ಸತೀಶ್ ನಿವಾಸದಲ್ಲಿ ಸಚಿವರಿಗೆ ಔತಣಕೂಟ, ಮೊನ್ನೆ ಶಾಸಕರುಗಳಿಗೆ ಆಪ್ತರಿಗೆ ಔತಣಕೂಟ ಏರ್ಪಡಿಸಿದ್ರು. ಅದೆಲ್ಲವೂ ಕೂಡ ಸಿಎಂ ಆಪ್ತರಿಗೆ, ಸಿಎಂ ಆಪ್ತ ಶಾಸಕರಿಗೆ, ಸಿಎಂ ಆಪ್ತ ಸಚಿವರಿಗೆ ಮಾತ್ರನೇ ಅಲ್ಲಿ ಅವಕಾಶ ಇದ್ದಿದ್ದು. ಏನೆಲ್ಲ ಚರ್ಚೆ ಆಯ್ತು ಹಾಗಾದ್ರೆ, ಯಾರೆಲ್ಲ ಭಾಗಿಯಾಗಿದ್ರು? ನಾಯಕತ್ವ ಬದಲಾವಣೆಯ ಕೂಗು ಬೆನ್ನಲ್ಲೇ ಸಭೆಯನ್ನ ಸೇರ್ತಾನೆ ಇದ್ದಾರೆ. ಮೊನ್ನೆ ಶಾಸಕರು, ನಿನ್ನೆ ಸಚಿವರಿಗೆ ಸತೀಶ್ ಜಾರಕಿಹೊಳಿ ಔತಣಕೂಟವನ್ನು ಏರ್ಪಡಿಸಿದ್ರು. ನ್ಯೂಸ್ 18ನಲ್ಲಿ ಡಿನ್ನರ್ ಸಭೆಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಏನೇನೆಲ್ಲ ಆಯ್ತು ಅಲ್ಲಿ ಅಂತ. ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಎಚ್ ಸಿ ಮಾದೇವಪ್ಪ, ಪರಮೇಶ್ವರ್, ಜಮೀರ್, ಮುನಿಯಪ್ಪ, ತಿಮ್ಮಾಪುರ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಮುನಿಯಪ್ಪನವರು ಡಿ ಕೆ ಶಿವಕುಮಾರ್ ಅವರು ನಡೆಸಿದಂತ ಡಿನ್ನರ್ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ನಿನ್ನೆನೂ ಕೂಡ ಭಾಗಿಯಾಗಿದ್ದಾರೆ. ಸತೀಶ್ ನಿವಾಸದಲ್ಲಿ ಅಹಿಂದ ಲೀಡರ್ಸ್ ರಣತಂತ್ರ, ಪ್ಲಾನ್ ಎ ಪ್ಲಾನ್ ಬಿ ಬಗ್ಗೆ ಸಮಾಲೋಚನೆ. ಸಿಎಂ ಜೊತೆಗೆ ಅಹಿಂದ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕೆಲವರು ನ್ಯೂಟ್ರಲ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅವರು ಈ ಡಿನ್ನರ್ ಸಭೆಗೆ ಹೋದ ತಕ್ಷಣ ಅವರ ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಬಣದಲ್ಲೂ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತಲ್ಲ, ಆದ್ರೆ ಯಾರನ್ನೂ ಎದುರಾಕೊಳ್ಬಾರ್ದು ಅನ್ನುವಂಥ ಒಂದು ಪ್ಲಾನ್ ಕೂಡ ಇರುತ್ತೆ, ಆ ಒಂದು ನಿಲುವು ಕೂಡ ಇರ್ತವೆ. ಯಾಕೆಂದ್ರೆ ಯಾರನ್ನು ಸುಮ್ಮನೆ ಯಾಕೆ ಎದುರಾಕೊಂಡು ಮತ್ತೆ ಅವ್ರ ಮುಂದೆ ಸಹಾಯ ಮಾಡಬೇಕಾಗತ್ತೆ ಅಥವಾ ನಮ್ಗೆ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರ ಸ್ಟ್ಯಾಂಡ್ ಇರುತ್ತೆ. ಆ ರೀತಿಯಾಗಿ ಕೆಲವರು ನೆಡ್ಕೊಳ್ತಾ ಇದ್ದಾರೆ. ಬಟ್ ಮೇನ್ ಆಗಿ ಅಜೆಂಡಾ ಸತೀಶ್ ಜಾರಕಿಹೊಳಿ ಅವರು ಕರೆದಿದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಬಣ ಕರೆದಿದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ತಮ್ಮ ತಮ್ಮ ಶಕ್ತಿ ಏನಿದೆ ಅನ್ನುವಂಥದ್ದನ್ನ ತೋರಿಸುವಂತ ಸ್ಪಷ್ಟವಾದಂಥ ಮೆಸೇಜ್ ಅದರಲ್ಲಿ ಎದ್ದಿದ್ದು. ಪ್ರಮುಖವಾಗಿ ಪರಮೇಶ್ವರ್ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಇಲ್ಲಿ ನಾಯಕತ್ವ ಕುರಿತಾಗಿ ಡಿನ್ನರ್ ಸಭೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ 2.5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಹೇಳಿದ್ರಂತೆ. ಈಗ ಆಲ್ರೆಡಿ 2.5 ವರ್ಷ ಆಯ್ತಲ್ಲ, ಮುಂದಿನ 2.5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೇನೆ ಅಂತ ಅಂದ್ರೆ ಟೋಟಲಿ 5 ವರ್ಷನೂ ಕೂಡ ನಾನೇ ಸಿಎಂ ಆಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತು. ಹೈಕಮಾಂಡ್ ಬದಲಾವಣೆ ತೀರ್ಮಾನ ಮಾಡಲ್ಲ, ಯಾರಿಗೂ ಅನುಮಾನ ಬೇಡ ಅಂತ ಹೇಳಿರುವಂಥದ್ದು ಸಿಎಂ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಮಾಡ್ತಾರಂತೆ. ಡಿಸೆಂಬರ್ 27ಕ್ಕೆ ದೆಹಲಿಯಲ್ಲಿ ಎಐಸಿಸಿ ವರ್ಕಿಂಗ್ ಕಮಿಟಿಯ ಸಭೆ ಇರುವಂಥದ್ದು, CWC ಸಭೆ. ನಾಯಕತ್ವ ಬದಲಾವಣೆಗೆ ಸೂಚಿಸಿದ್ರೆ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡೋಣ. ಪರಮೇಶ್ವರ್ ಹೆಸರು ಪ್ರಸ್ತಾಪದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗ್ತದೆ. ಒಂದು, ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಅಜೆಂಡಾ ಇರುವಂಥದ್ದು. ಅಕಸ್ಮಾತ್ ಹೈಕಮಾಂಡ್ ಇಲ್ಲಪ್ಪ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಲೇಬೇಕು ಅನ್ನುವಂಥದ್ದೇ ಆದ್ರೆ ನಾವು ದಲಿತಾಸ್ತ್ರವನ್ನ ಪ್ರಯೋಗ ಮಾಡೋಣ ಅಂತ ತೀರ್ಮಾನ ಮಾಡಿದಾರಂತೆ. ತಮ್ಮನ್ನ ಕೆಳಗಿಳಿಸಿದ್ರೆ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗಬೇಕು. ದಲಿತ ಸಿಎಂ ದಾಳ ಉಳಿಸಲಿಕ್ಕೆ ಸಿದ್ದರಾಮಯ್ಯ ಅವರ ಬಣ ತೀರ್ಮಾನವನ್ನ ಮಾಡಿದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಭಾರಿ ರಣತಂತ್ರವನ್ನ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಬರೀ 1-to-1 ಮೀಟಿಂಗ್ ಆಗಿದ್ದಿದ್ರೆ ಕೆಲವೊಂದನ್ನ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸುಮಾರು ಒಂದು 15 ಜನ ಸಚಿವರುಗಳು ಭಾಗಿಯಾದಂಥ ಸಂದರ್ಭದಲ್ಲಿ ಒಬ್ಬರಿಂದ ಆದ್ರೂ ಅಲ್ಲಿ ಏನ್ ಚರ್ಚೆ ಆಯ್ತು ಅನ್ನುವಂಥದ್ರ ಬಗ್ಗೆ ಮಾಧ್ಯಮಕ್ಕಂತೂ ಗೊತ್ತಾಗೇ ಆಗುತ್ತೆ. ಹಂಗೆ ಆಗಿರೋದಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಡಿನ್ನರ್ ಸಭೆಯ ಮುಖಾಂತರ ಡೇಂಜರಸ್ ಮೆಸೇಜ್ಗಳನ್ನ ಕೂಡ ಪಾಸ್ ಮಾಡ್ತಾ ಇರುವಂತದ್ದು. ನಿನ್ನೆಯ ಸಚಿವರುಗಳ ನಡುವೆ ನಡೆದಂತ ಡಿನ್ನರ್ ಸಭೆಯಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಚರ್ಚೆ ಆಯ್ತು ಅಂತ? ಪ್ರಮುಖವಾಗಿ ನಾಯಕತ್ವ ಬದಲಾವಣೆ, ಜನವರಿ ಅಥವಾ ಫೆಬ್ರವರಿಯಲ್ಲಿ ಅಹಿಂದ ಸಮಾವೇಶ, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ದಲಿತಾಸ್ತ್ರ ಪ್ರಯೋಗದ ಮೂಲಕವಾಗಿ ಹೈಕಮಾಂಡ್ ಮತ್ತೆ ತಮ್ಮ ವಿರೋಧಿ ಪಾಳ್ಯವನ್ನ ಕಟ್ಟಿ ಹಾಕುವಂತ ಒಂದು 3 ರಣತಂತ್ರಗಳನ್ನ ತಡರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಕೈಗೊಂಡಿರುವಂತದ್ದು ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಅಸೆಂಬ್ಲಿ ಮುಗಿದಂತ ಬಳಿಕ, ಅಧಿವೇಶನ ಮುಗಿದಂತ ಬಳಿಕ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಹೈಕಮಾಂಡ್ ಬುಲಾವ್ ಕೊಡುತ್ತೆ. ಹೀಗಾಗಿ ಶೀಘ್ರದಲ್ಲೇ ನವದೆಹಲಿಗೆ ತೆರಳುತ್ತಾರೆ ಉಭಯ ನಾಯಕರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಆಪ್ತ ಸಚಿವರ ಜೊತೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ತನ್ನ ಆಪ್ತರಿಗೆ ಒಂದು ಅಭಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನು
ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನು ಕೊಡಲ್ಲ. ಮುಂದಿನ 2.5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ನೀವೆಲ್ಲರೂ ಕೂಡ ಅಹಿಂದ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಿ. ಯಾಕಂತ ಹೇಳಿದ್ರೆ ಮುಂದಿನ 2.5 ವರ್ಷ ಏನಿದೆ ಕ್ರೂಷಿಯಲ್ ಟೈಮ್ ನಮ್ಗೊಂಥರ. ಈಗಾಗಲೇ ಏನು 2.5 ವರ್ಷ ಅಧಿಕಾರ ಪವರ್ ಶೇರಿಂಗ್ ಜಟಾಪಟಿಯಲ್ಲೇ ನಾವು ಕಾಲಹರಣವನ್ನ ಅಂದ್ರೆ ಕಾಲವನ್ನ ಕಳೆದಿದ್ದೀವಿ. ಇದು ಎಲ್ಲೋ ಒಂದ್ ಕಡೆಗೆ ಜನಸಾಮಾನ್ಯರಲ್ಲಿ ಒಂದು ರೀತಿ ಬೇಸರವನ್ನು ಉಂಟು ಮಾಡಿದೆ. ಆಂಟಿ ಇನ್ಕಮನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಮುಂದಿನ 2.5 ವರ್ಷ ನಾವು ಏನು ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಬೇಕು ಅಂದ್ರೆ ತಳಮಟ್ಟದಲ್ಲಿ ಅಹಿಂದ ಸಂಘಟನೆಯನ್ನ ನಾವು ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಹೇಳ್ಬೇಕಾಗುತ್ತೆ. ಹೀಗಾಗಿ ನೀವು ಯಾರು ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಹೈಕಮಾಂಡು ಕೂಡ ಅಂತದೊಂದು ನಿರ್ಧಾರಕ್ಕೆ ಮುಂದಾಗೋದಿಲ್ಲ ಅನ್ನುವಂತ ಒಂದು ಅಭಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರಚನೆಯನ್ನ ಸಂಕ್ರಾಂತಿ ಬಳಿಕ ಮಾಡಬೇಕಾಗುತ್ತೆ. ಕೆಲ ಸಚಿವರನ್ನ ಅನಿವಾರ್ಯವಾಗಿ ಕೈ ಬಿಡೋದಾದ್ರೆ, ಮತ್ತೊಂದು ಕಡೆಗೆ ಕೆಲ ಸಚಿವರನ್ನ ಅವರ ಅಸಮರ್ಥತೆ, ಮತ್ತೊಂದು ಕಡೆಗೆ ಬೇಜವಾಬ್ದಾರಿತನದಿಂದ ನಾನು ಕೈ ಬಿಡಲೇಬೇಕಾದಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಆದ್ರೆ ನೀವೆಲ್ಲರೂ ಕೂಡ ಮುಂದಿನ 2.5 ವರ್ಷ ಹೆಚ್ಚಿನದಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸಂಘಟನೆ, ಪಕ್ಷ ಮತ್ತೆ ಆಡಳಿತಾತ್ಮಕ ನೀವು ಚುರುಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಮುಂದಿನ 2.5 ವರ್ಷ ಆದ ಅಂದ್ರೆ ನಾವು 2028 ಚುನಾವಣೆಯಲ್ಲಿ ನಿಮ್ಮ ನಾಯಕತ್ವದಲ್ಲೇ ನಾವು ಚುನಾವಣೆಯನ್ನ ಎದುರಿಸಬೇಕಾಗುತ್ತೆ ಸರ್. ಹೀಗಾಗಿ ನೀವು ಅಂತಹ ಸಂದರ್ಭ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಬೇಡಿ. ಹೈಕಮಾಂಡ್ಗೆ ನಾವುಗಳು ಒತ್ತಡವನ್ನು ಏರ್ತೀವಿ, ನಿಮ್ಮ ಬೆನ್ನಿಗೆ ನಾವು ನಿಲ್ತೀವಿ. ಒಂದ್ ವೇಳೆ ಏನು ಇದೇ ತಿಂಗಳ 27ನೇ ತಾರೀಕು ನಡೆಯುತ್ತೆ ಎನ್ನಲಾದಂತ CWC ಮೀಟಿಂಗ್ ಏನಿದೆ, ಆ ಒಂದು CWC ಮೀಟಿಂಗ್ ಸಂದರ್ಭದಲ್ಲಿ ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಅವತ್ತು ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರಿಗೆ ನಾವು ಒತ್ತಡವನ್ನ ಇರ್ತೀವಿ. CM ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬದಲಾವಣೆ ಮಾಡಬಾರ್ದು. ಒಂದ್ ವೇಳೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ. ಒಂದ್ ವೇಳೆ ಮಾಡೋದಾದ್ರೆ ದಲಿತರೊಬ್ಬರನ್ನ ಸಚಿವರನ್ನ ಏನು ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಅಂದ್ರೆ ಅದು ದಲಿತ ಸಮುದಾಯ. ಬಹು ದಶಕಗಳ ಒಂದು ಬೇಡಿಕೆ ಅಂದ್ರೆ ಅದು ದಲಿತ CM ಕೂಗು. ಹೀಗಾಗಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ನ ಮತ ಬ್ಯಾಂಕು ಕೂಡ ಗಟ್ಟಿಯಾಗುತ್ತೆ. ಮತ್ತೊಂದು ಕಡೆಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಕಲ್ಪಿಸಿದಂಗಾಗುತ್ತೆ. ಎಸ್ಪೆಷಲಿ ಕಾಂಗ್ರೆಸ್ನ ಒಂದು OBC ನಿರ್ಣಯ ಏನಿದೆ, ಆ ಒಂದು OBC ನಿರ್ಣಯಕ್ಕೂ ಕೂಡ ಮಹತ್ವ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾರ ಹೆಸರನ್ನು ಸೂಚಿಸಬೇಕು ಅನ್ನೋದನ್ನ ಬಗ್ಗೆ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಫಸ್ಟ್ ಆಪ್ಷನ್ ಡಾಕ್ಟರ್ ಜಿ ಪರಮೇಶ್ವರ್, ಸೆಕೆಂಡ್ ಆಪ್ಷನ್ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಈ ನಡುವೆ KN ರಾಜಣ್ಣನವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಮನವೊಲಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಒಂದು ವೇಳೆ ಏನು ರಾಜಣ್ಣನವರ ಸಂಪುಟ ಸೇರ್ಪಡೆಗೆ ಏನಾದರೂ ಹೈಕಮಾಂಡ್ ವಿರೋಧವನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನ ಕೊಡಿಸೋಣ, ಆ ಮೂಲಕವಾಗಿ ಅವರನ್ನ ಸಹಕಾರಿ ಕ್ಷೇತ್ರದಲ್ಲಿ ಅವರ ಹಿಡಿತವನ್ನು ಮುಂದುವರಿಸೋಣ ಅನ್ನುವಂಥ ಒಂದು ಚರ್ಚೆಯು ಕೂಡ ನಡೆದಿರ್ತಕ್ಕಂಥದ್ದು. ಹೀಗೆ 10 ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆದ್ರೆ ಡಿನ್ನರ್ ಮೀಟಿಂಗು ಮುನ್ನ ಸುವರ್ಣ ವಿಧಾನಸೌಧದಲ್ಲಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತನ್ನ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಒಂದು ರೀತಿ ಶಹಬಾಸ್ಗಿರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಕಟ್ಟಿಹಾಕುವಲ್ಲಿ, ವಿರೋಧ ಪಕ್ಷಗಳನ್ನ ಎದುರಿಸುವಲ್ಲಿ ಸರ್ಕಾರ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಕೂಡ ವಿರೋಧ ಪಕ್ಷಗಳು ವಿಫಲವಾಗಿದ್ದಾವೆ. ಅವರ ಒಂದು ಜವಾಬ್ದಾರಿ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾವೆ. ನಾವು ಎಸ್ಪೆಷಲಿ ಕೇಂದ್ರ ಸರ್ಕಾರದ ನಿರ್ಣಯಗಳನ್ನ ಪಾಸ್ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿದ್ದೀವಿ. ಮತ್ತೊಂದು ಕಡೆಗೆ ಈಗ ಬಹುತೇಕ ಬಿಲ್ಗಳನ್ನ ಸಿದ್ದರಾಮಯ್ಯನವರ ಆಪ್ತ ಬಣದವರೆಲ್ಲ ಬಂದಿದ್ರು, ಹೌದು, ಇಲ್ಲ ಅಂತಲ್ಲ. ಈಗ ಬಂದಿಲ್ದೆ ಹೋದಂತವ್ರನ್ನ DK ಶಿವಕುಮಾರ್ ಅವರ ಆಪ್ತ ಬಣದವರು ಅಂತ ಕನ್ಸಿಡರ್ ಮಾಡಬೇಕಾ? ಕೆಲವರು DK ಶಿವಕುಮಾರ್ ಅವರು ಕರೆದಿದ್ದಂತ ಔತಣಕೂಟದಲ್ಲೂ ಭಾಗಿಯಾಗಿದ್ರು, ಸತೀಶ್ ಜಾರಕಿಹೊಳಿ ಅವರು ಕರೆದಿದ್ದಂತ ಔತಣಕೂಟದಲ್ಲೂ ಭಾಗಿಯಾಗಿದ್ರು. ಫಾರ್ ಎಕ್ಸಾಂಪಲ್ ಮುನಿಯಪ್ಪ. ಇಲ್ಲಿ ಪೃಥ್ವಿರಾಜ್ ನಿನ್ನೆ ನಡೆದಿದ್ದು ಒಂದ್ ರೀತಿ ಅವ್ರ ಆಂತರಿಕವಾಗಿ ಒಂದ್ ರೀತಿ ಕೋರ್ ಕಮಿಟಿ ಅಂತಾರಲ್ಲ, ಅಂತದ್ದು ಆ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು CM ಆಪ್ತರ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ತುಂಬಾ ಗೌಪ್ಯವಾಗಿ ರಹಸ್ಯವಾಗಿ ಏನು ಮಾತುಕತೆಯನ್ನು ನಡೆಸಬೇಕಾದ್ರೆ ತನ್ನ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಜಮೀರ್ ಅಹಮದ್, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ HC ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರು ಈ ಪ್ರಮುಖವಾಗಿ 5-6 ಮಂದಿ ಜೊತೆನೆ CM ಸಿದ್ದರಾಮಯ್ಯನವರು ಏನಾದರೂ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತ. ಸೊ ಹೀಗಾಗಿ ತಡರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ಗಳಲ್ಲಿ CM ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಈ ಒಂದು ಔತಣಕೂಟ ಆಯೋಜನೆ ಆಗಿತ್ತು. ಈ ಆಯ್ದ 5-6 ಮಂದಿಗಷ್ಟೇ ಆಹ್ವಾನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚಿಸಲಾಗಿತ್ತಂತೆ. ಸೊ ಹೀಗಾಗಿ CM ಸೂಚನೆ ಮೇರೆಗೆ 5-6 ಮಂದಿಗಷ್ಟೇ ಸೂಚನೆಯನ್ನ ಅಂದ್ರೆ ಡಿನ್ನರ್ ಮೀಟಿಂಗ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು.
ಹೀಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಒಂದು ತೀರ್ಮಾನವನ್ನ ಏನು ಈ ಇತರೆ ಸಹೋದ್ಯೋಗಿಗಳ ಜೊತೆ ಹಂಚಿಕೊಳ್ಳೋದಕ್ಕೆ ಇದೀಗ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತ ಸಿಎಂ ಆಪ್ತರು ಕೂಡ ಮುಂದಾಗಿರ್ತಕ್ಕಂಥದ್ದು. ಸಹಜ ಕುತೂಹಲ ಇರುತ್ತೆ, ರಾತ್ರಿ ಡಿನ್ನರ್ ಮೀಟಿಂಗ್ ನಲ್ಲಿ ಏನಾಯ್ತು, ಸಿಎಂ ಏನ್ ಹೇಳಿದ್ರು ಅನ್ನೋ ನಿಟ್ಟಿನಲ್ಲಿ ಪರಸ್ಪರ ಚರ್ಚೆ ನಡೆಯುತ್ತೆ ಅಧಿವೇಶನದ ಸಂದರ್ಭದಲ್ಲಿ. ಹೀಗಾಗಿ ಆ ಒಂದು ತಡರಾತ್ರಿ ನಡೆದಂತ ಒಂದು ನಿರ್ಧಾರಗಳನ್ನ, ಕೆಲವೊಂದು ರಹಸ್ಯ ಮಾತುಕತೆಯನ್ನ ಆ ಒಂದು 5-6 ಮಂದಿ ಅಂದ್ರೆ ದಲಿತಾಸ್ತ್ರ ಪ್ರಯೋಗ ಆಗಿರ್ಬೋದು, ಮತ್ತೊಂದು ಕಡೆಗೆ ಸಂಪುಟ ಪುನರಚನೆ ಆಗಿರ್ಬೋದು, ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಲಾಬಿಯನ್ನ ಮಾಡಬೇಕು, ಇಂಥದ್ದೊಂದು ವಿಚಾರಗಳ ಬಗ್ಗೆ ಏನು ಆಂತರಿಕವಾಗಿ ಚರ್ಚೆ ಆಗಿದೆ. ಈ ಆಂತರಿಕ 5-6 ಮಂದಿಯಲ್ಲಷ್ಟೇ ಈ ಒಂದು ಗೌಪ್ಯವಾಗಿ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಓಕೆ, ನೋಡೋಣ ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿ.